प्रीतिय विद्यार्थियों नमस्कार। आर के कर्नाटक हिंदी यूट्यूब चैनल में आपका स्वागत है। मಕ್ಕಳೇ ಈ ದಿನ ನಾವು 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಗೆ ಸಂಬಂಧಿಸಿದಂತೆ सीखने का प्रतिफल 4 ಕಲಿಕಾ ಸಾಮರ್ಥ್ಯ 4 ಅಥವಾ ಲರ್ನಿಂಗ್ ಔಟ್ಕಮ್ 4 ಈ ಒಂದು ಸಾಮರ್ಥ್ಯದ ಮೇಲೆ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ। ಸೊ ಮಕ್ಕಳೇ, ಅದಕ್ಕಿಂತ ಮೊದಲು ಕಲಿಕಾ ಸಾಮರ್ಥ್ಯ 1 ಅಂದರೆ ಲರ್ನಿಂಗ್ ಔಟ್ಕಮ್ 1, ಲರ್ನಿಂಗ್ ಔಟ್ಕಮ್ 2 ಹಾಗೆ ಲರ್ನಿಂಗ್ ಔಟ್ಕಮ್ 3 ಈ ಮೂರು ಸಾಮರ್ಥ್ಯಗಳ ಮೇಲೆ ಬಹಳ ಡೀಟೇಲ್ ಆಗಿ ವಿಡಿಯೋಗಳು ಲಭ್ಯವಿದ್ದು, ತಾವುಗಳು ಈ ಚಾನೆಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಕಲಿಕಾ ಚೇತರಿಕೆ 8th ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಆ ವಿಡಿಯೋಗಳನ್ನು ತಾವು ವೀಕ್ಷಿಸಬಹುದು। ಸೊ ಮಕ್ಕಳೇ, ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಪ್ರಾರಂಭ ಮಾಡೋಣ। सीखने के प्रतिफल 4 ಇದು 4ನೇ ಸಾಮರ್ಥ್ಯ ಆಗಿರುತ್ತೆ। गद्य और पद्य आदि रचनाओं को ध्यान से सुनेंगे और बोलेंगे। ಸೊ ಮಕ್ಕಳಲ್ಲಿ ಏನು ಹೇಳ್ತಾ ಇರೋದು ನೋಡಿ, ಗದ್ಯ ಆಮೇಲೆ ಪದ್ಯ। ಮೊದಲನೇ ಸಲ ಗದ್ಯ ಮತ್ತು ಪದ್ಯದ ಪರಿಚಯ ಆಗ್ತಾ ಇದೆ। ಸೊ ಬನ್ನಿ ಮಕ್ಕಳೇ, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ। ಫಸ್ಟ್ ಏನಿದೆ ನೋಡಿ, ಗತಿವಿಧಿ 1 ಪ್ರಾರ್ಥನಾ ಗೀತ್ ತುಮ್ ಹಿ ಹೋ ಮಾತಾ ಪಿತಾ, ಇದು ಟೈಟಲ್ ಇದೆ, ಪ್ರಾರ್ಥನೆ ಹಾಡಿದೆ। ಅಭ್ಯಾಸ್ 4.1 ಪ್ರಾರ್ಥನಾ ಗೀತ್ ಕಾ ಗಾಯನ್, ಈ ಪದ್ಯಕ್ಕೆ ನಾವು ಹಾಡೋದ್ರ ಮೂಲಕ ಕಲಿಬೇಕಾಗಿರುತ್ತೆ। ಸೊ ಪದ್ಯ ಕಾ ನಾಮ ಹೇ ಪ್ರಾರ್ಥನಾ ಗೀತ್, ಈ ಪದ್ಯದ ಹೆಸರೇ ಪ್ರಾರ್ಥನೆ ಗೀತೆ ಅಂತ ಹೇಳಿ। ಸೊ ಬನ್ನಿ ಇದನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡೋಣ। ತುಮ್ ಹಿ ಹೋ ಮಾತಾ ಪಿತಾ ತುಮ್ ಹಿ ಹೋ, तुम ही हो बंधु सखा तुम ही हो, तुम ही हो माता पिता तुम ही हो, तुम ही हो बंधु सखा तुम ही हो, तुम ही हो साथी तुम ही सहारे, कोई न अपना सिवा तुम्हारे, तुम ही हो साथी तुम ही सहारे, कोई न अपना सिवा तुम्हारे, तुम ही हो नैया तुम ही खिवैया, तुम ही हो बंधु सखा तुम ही हो, तुम ही हो माता पिता तुम ही हो, तुम ही हो बंधु सखा तुम ही हो, जो खिल सके ना वो फूल हम हैं, तुम्हारे चरणों की धूल हम हैं, जो खिल सके ना वो फूल हम हैं, तुम्हारे चरणों की धूल हम हैं, तुम ही हो माता पिता तुम ही हो, तुम ही हो बंधु सखा तुम ही हो। ಮಕ್ಕಳೇ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಥವಾ ನಿಮ್ಮ ತರಗತಿ ಶಿಕ್ಷಕರ ಸಮ್ಮುಖದಲ್ಲಿ ಪ್ರಾಕ್ಟೀಸ್ ಮಾಡಿ। ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ। ಮುಂದೆ ನೋಡಿ, ಅಭ್ಯಾಸ್ 4.2 ಪದ್ಯ ಮೇ ಪ್ರಯುಕ್ತ ನಿಮ್ನ ಶಬ್ದಕ್ಕೂ ದೊಹರಾಯಿ, ಬಹಳ ಈಸಿ ಟಾಸ್ಕ್ ಇದೆ। ಇಲ್ಲಿ ಏನು ಹೇಳಲಾಗ್ತಾ ಇದೆ ನೋಡಿ, ಈ ಪದ್ಯದಲ್ಲಿ ಬಂದಿರುವಂಥ ಒಂದು 4 ಶಬ್ದಗಳನ್ನು ರಿಪೀಟ್ ಮಾಡಿ ಅಂಥೇಳಿ ಹೇಳ್ತಾ ಇರೋದು। ಈ 4 ಶಬ್ದಗಳನ್ನು ರಿಪೀಟ್ ಮಾಡಬೇಕು। पहला जो शब्द है वो है चरण, दूसरा है बंधु, तीसरा है सखा और फिर चौथा है हम। बस इनको दोहराना ही ये टास्क है। ಈ ಶಬ್ದಗಳನ್ನು ನಾವು ರಿಪೀಟ್ ಮಾಡಬೇಕು, ಅದೇ ನಮಗಿರುವಂತಹ ಟಾಸ್ಕ್। ಸೊ ಮಕ್ಕಳೇ, ಈ ಪೇಜ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ। ಮುಂದಿನ ಪುಟಕ್ಕೆ ನೋಡೋಣ। अभ्यास 4.3 पद्य पूर्ण करके सस्वर वाचन कीजिए। अब यहाँ पर क्या है समझने का प्रयास करते हैं। ಮಕ್ಕಳೇ, ಇಲ್ಲಿ ನೋಡಿ, ಬಹಳ ಸುಲಭ ಇದೆ। ಇಲ್ಲಿ ಆಲ್ರೆಡಿ ಅವರು ಒಂದು ಲೈನನ್ನು ಕೊಟ್ಟಿದ್ದಾರೆ ನೋಡಿ, ತುಮಿ ಹೋ ಮಾತಾ ಪಿತಾ ತುಮಿ ಹೋ। ಸೊ ಇದಾಗಿದ ನಂತರ ನೆಕ್ಸ್ಟ್ ಲೈನನ್ನು ತಾವು ಇಲ್ಲಿ ಬರೆದುಕೊಂಡು ಹೋಗಬೇಕು। ಅದೇ ರೀತಿ ಜೋ ಖಿಲ್ ನಾ ಸಕೆ ವೋ ಫೂಲ್ ಹಮ್ ಹೇ, ಇದಾಗಿದ ಮೇಲೆ ನೆಕ್ಸ್ಟ್ ಲೈನನ್ನು ಇಲ್ಲಿ ಬರೆದುಕೊಂಡು ಹೋಗಬೇಕು। ಸೊ ಆಲ್ರೆಡಿ ನಾವು ಲಾಸ್ಟ್ ಪೇಜಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಕಲ್ತ್ಕೊಂಡಿದ್ವಿ।
ಬರೆದಿದ್ದು ಆಗಿದ ಮೇಲೆ ಅದನ್ನು ನೀವು ಹಾಡಬೇಕಾಗತ್ತೆ. ಇಲ್ಲಿ ಹೇಳಿದೆ ನೋಡಿ, ಸ್ವರ ವಾಚನ ಅಂದರೆ ಸ್ವರ ವಾಚನ ಅಂದರೆ ರಾಗಬದ್ಧವಾಗಿ ಹಾಡೋದು. ಸೊ ಇದು ನಿಮಗೆ ಇರುವಂತಹ ಟಾಸ್ಕ್. ಸೊ ಮಕ್ಕಳೇ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮುಂದೆ ನೋಡಿ, ಶಿಕ್ಷಕ್ ಪ್ರತಿಪುಷ್ಟಿ. ನೀವು ಮಾಡಿರೋ ವರ್ಕ್ ಹೇಗಿದೆ ಅದನ್ನು ನಿಮ್ಮ ಶಿಕ್ಷಕರು ಬರಿತಕ್ಕಂಥ ಸ್ಥಳ. ಸೊ ಮುಂದೆ ನೋಡಿ, ಗತಿವಿಧಿ ದೋ. ಇದು ಕೂಡ ಪದ್ಯ ಇದೆ, ಕವಿತಾ. पढ़ना है जी पढ़ना है. अभ्यास 4.4 गीत या पद्य का गायन करना और कविता का नाम है पढ़ना है जी पढ़ना है. ಸೊ ಮಕ್ಕಳು, ಇದು 2 ಪುಟದಲ್ಲಿದೆ ಪದ್ಯ. ಅದನ್ನು ನಾವು ಹಾಡಲಿಕ್ಕೆ ಪ್ರಯತ್ನ ಮಾಡೋಣ ನೋಡಿ. पढ़ना है जी पढ़ना है हमको ऊपर चढ़ना है. पढ़ना है जी पढ़ना है हमको ऊपर चढ़ना है. थोड़े दिन की बात और है जमकर खूब पढ़ेंगे हम. थोड़े दिन की बात और है जमकर खूब पढ़ेंगे हम. इम्तिहान में ताल ठोंक कर कुश्ती खूब लड़ेंगे हम. इम्तिहान में ताल ठोंक कर कुश्ती खूब लड़ेंगे हम. पास इम्तिहान करना है पढ़ना है जी पढ़ना है. पढ़ना है जी पढ़ना है हमको ऊपर चढ़ना है. पढ़ना है जी पढ़ना है हमको ऊपर चढ़ना है. ಸೊ ಮಕ್ಕಳೇ, ಇದು ಬಹಳ ಈಸಿ ಇದೆ, ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಈ ರೀತಿ ನೀವು ಹಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಮುಂದೆ ನೋಡಿ, अभ्यास 4.5 तुकांत शब्दों की सूची बनाइए. अब हम यहाँ पर देखते हैं ತುಕಾಂತ್ का अर्थ क्या है. ತುಕಾಂತ್ ಅಂದರೆ ಕನ್ನಡದಲ್ಲಿ ನೀವು ಕೇಳಿರ್ಬೋದು ಮಕ್ಕಳೇ, ಪ್ರಾಸ ಶಬ್ದಗಳು ಅಂಥೇಳಿ. ಈ ಒಂದೇ ಥರ ಹೆಚ್ಚು ಕಮ್ಮಿ ಲಾಸ್ಟಿಗೆ ಒಂದೇ ಥರ ಧ್ವನಿ ಇರುವಂತಹ, ಒಂದೇ ಅಕ್ಷರದಿಂದ ಕೂಡಿರುವಂತಹ ಶಬ್ದಗಳನ್ನು ತಾವು ಕನ್ನಡದಲ್ಲಿ ನೋಡಿರ್ಬೋದು, ಪ್ರಾಸ ಶಬ್ದಗಳು ಅಂಥೇಳಿ. ಅದೇ ರೀತಿ ಹಿಂದಿಯಲ್ಲಿ ತುಕಾಂತ್ ಶಬ್ದಗಳು ಅಂಥೇಳಿ ಇರ್ತವೆ. ಸೊ ಅದಕ್ಕೆ ಒಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಜೈಸೆ ಪಡನ ಚಡನ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಏನಿದೆ ಇದರಲ್ಲಿ ಅಂಥೇಳಿ. ಇದರಲ್ಲಿ ಏನಿದೆ, ಫಸ್ಟು ಪ ಢ ನ, ಇದರಲ್ಲಿ ಏನಿದೆ ಚ ಢ ನ. ಸ್ವಲ್ಪ ಗಮನಿಸಿ ಮಕ್ಕಳೇ, ಇಲ್ಲಿ ಏನಿದೆ ನೋಡಿ, ಢ ಮತ್ತು ನ ಇದರಲ್ಲೂ ಇದೆ, ಢ ಮತ್ತು ನ ಇದರಲ್ಲೂ ಇದೆ. ಭಿನ್ನ ಅಕ್ಷರಗಳು ನಾವು ನೋಡೋದಾದರೆ ಪ ಅನ್ನೋದು ಭಿನ್ನ, ಚ ಅನ್ನೋದು ಭಿನ್ನ. ಸೊ ಒಟ್ಟಿನಲ್ಲಿ ಇವೆರಡೂ ಅಕ್ಷರಗಳು ಸಮನಾಗಿ, ಇವೆರಡು ಅಕ್ಷರಗಳು ಸಮನಾಗಿ ಅಂದರೆ ಹೆಚ್ಚು ಕಮ್ಮಿ ಒಂದೇ ರೀತಿ ಸೌಂಡ್ ಮಾಡುವಂತಹ ಅಕ್ಷರಗಳು. ಲಾಸ್ಟ್ ಅಕ್ಷರಗಳು ಒಂದೇ ರೀತಿ ಸೌಂಡ್ ಮಾಡುವಂತಹ ಅಕ್ಷರಗಳಿಗೆ ನಾವು ತುಕಾಂತ್ ಶಬ್ದ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ಉದಾಹರಣೆ ಹೇಗೆ ಕೊಟ್ಟಿದ್ದಾರೋ ಹಾಗೆ ನಾವು ಮಿಕ್ಕಿರುವ ಶಬ್ದಗಳನ್ನು ಇಲ್ಲಿ ಬರಿಬೇಕಾಗತ್ತೆ. ಸೊ ನೋಡಿ, ಫಸ್ಟ್ ಏನಿದೆ, ಕರ್ಣ ಅಂಥೇಳಿ ಇದೆ, ಇದಕ್ಕೆ ನಾವು ಭರ್ನ. ಅದೇ ರೀತಿ ಲಡ್ನ ಅಂತಿದೆ ನೋಡಿ, ಇದಕ್ಕೆ ನಾವು ಬರೆಯೋಣ ಸಡನ. ಮೂರನೇ ಶಬ್ದ ಇದೆ ನೋಡಿ, ಬತಾನ, ಇದಕ್ಕೆ ಬರೆಯೋಣ ಜತಾನ. ನಾಲ್ಕನೇ ಶಬ್ದ ಇದೆ ನೋಡಿ, ಚಲನ, ಇದಕ್ಕೆ ಬರೆಯೋಣ ಜಲ್ನ. ಸೊ ಈ ರೀತಿ ನಾವು ತುಕಾಂತ ಶಬ್ದಗಳನ್ನು ತಿಳ್ಕೋಬಹುದು. ಮುಂದೆ ಏನಿದೆ ನೋಡಿ ಮಕ್ಕಳೇ, अभ्यास 4.6 निम्नलिखित शब्दों का वाक्यों में प्रयोग करके पढ़िए. ಸೊ ವಾಕ್ಯದಲ್ಲಿ ಬರೆದು ಅದನ್ನು ನಾವು ಓದಬೇಕನ್ನೋದೇ ಇಲ್ಲಿ ಟಾಸ್ಕ್. ಉದಾಹರಣೆ ಏನಿದೆ ನೋಡಿ, ಪಢನ, ಇದಕ್ಕೆ ಇವರು ವಾಕ್ಯ ಮಾಡಿದ್ದು ಪಢನಾ ಹೇ ಜಿ ಪಢನಾ ಹೇ. ಸೊ ಆ ರೀತಿ ನಾವು ಇಲ್ಲಿ ವಾಕ್ಯಗಳನ್ನು ಬರಿಬೇಕಾಗತ್ತೆ. ಬರೆದಿದ್ದಾಗಿದ ಮೇಲೆ ಅವುಗಳನ್ನು ಓದಬೇಕು. ಸೊ ಫಸ್ಟ್ ವರ್ಡ್ ನಮ್ಮ ಕಡೆ ಇದೆ ಇಮ್ತಿಹಾನ್. ಇಲ್ಲಿ ಬರೆಯೋಣ ನಾವು ಹಮೇ इम्तिहान में पास होना है. ಮುಂದೆ ಶಬ್ದ ಇದೆ ನೋಡಿ, ಜಮ್ಕರ್ ಅಂತ ಹೇಳಿ, ಅದಕ್ಕೆ ಬರೆಯೋಣ इम्तिहान के लिए जमकर
पढ़ना है। अगला शब्द है हमको। पास होकर हमको आगे बढ़ना है। ಅದೇ ರೀತಿ ಲಾಸ್ಟ್ ಇದೆ ನೋಡಿ, इम्तिहान पास करना है। ಈ ರೀತಿ ನಾವು ಇವುಗಳಿಗೆ ಸ್ವಂತ ವಾಕ್ಯವನ್ನು ಮಾಡಬಹುದು। जैसे ही लिखने का कार्य हमारा पूरा होगा उसके बाद हमें पढ़कर इसको पूर्ण करना है। आगे देखिए बच्चों, ಮುಂದೆ ಏನಿದೆ ನೋಡಿ ಮಕ್ಕಳೇ, अभ्यास 4.7 निम्नलिखित प्रश्नों के उत्तर पढ़कर लिखिए। कुछ नहीं, बहुत ही सरल है। कविता के आधार पर थोड़े से प्रश्न हैं, तो उनको हम एक एक देख लेते हैं। जो सबसे पहला प्रश्न है, देखिए, हमको कहाँ चढ़ना है, ये प्रश्न है। तो हमें इसका उत्तर लिखना है, हम को ऊपर चढ़ना है। ಮಕ್ಕಳೇ, ಎರಡನೇ ಪ್ರಶ್ನೆ ಇದೆ ನೋಡಿ, जमकर हमें क्या करना है। जमकर हमें खूब पढ़ना है। ಈ ಪ್ರಶ್ನೆ आपको समझ में आ गया है ಮಕ್ಕಳೇ। ಈ ಪುಟ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ। ಮುಂದಿನ ಪುಟಕ್ಕೆ ಹೋಗೋಣ। तो तीसरा प्रश्न इस प्रकार से है, इम्तिहान में कैसे लड़ना है। इम्तिहान में ताल ठोक कर कुश्ती लड़ना है। इस प्रकार से इस प्रश्न का उत्तर आप लिख सकते हैं। ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಮಕ್ಕಳೇ, क्या पास करना है। बहुत ही सरल प्रश्न है। इम्तिहान पास करना है। ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮಕ್ಕಳೇ। ಮುಂದೆ ನೋಡಿ, अभ्यास 4.8 रंग भरिए और लिखिए। तो मैंने आपकी सुविधा के लिए यहाँ पर रंग भर दिए हैं, तो आपको जैसा अच्छा लगता है ಮಕ್ಕಳೇ, ನಿಮಗೆ ಹೇಗೆ ಸರಿ ಅನಿಸುತ್ತೋ, ಯಾವ ಬಣ್ಣ ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನು ನೀವು ಇಲ್ಲಿ ಬಣ್ಣ ತುಂಬಲಿಕ್ಕೆ ಪ್ರಯತ್ನ ಮಾಡಿ। ಸಮಯ ಉಳಿತಾಯ ಆಗಲಿ ಅನ್ನುವ ಕಾರಣಕ್ಕೆ ಈಗಾಗಲೇ ನಾನು ಇಲ್ಲಿ ಬಣ್ಣ ತುಂಬಿದ್ದೀನಿ। यहाँ पर दो बातें हैं, पहले तो रंग भरिए और दूसरी बात है लिखिए। ಇಲ್ಲಿ ಎರಡು ವಿಷಯಗಳಿದ್ದಾವೆ। ಒಂದು, ಈ ಒಂದು ಚಿತ್ರಕ್ಕೆ ಬಣ್ಣ ತುಂಬಿ, ಎರಡನೇದು ಅದರ ಬಗ್ಗೆ ಬರೆಯಿರಿ ಅಂಥೇಳಿ। ಸರಿ, ನಾವಿಲ್ಲಿ ಏನು ಬರಿಬೋದು ಅಂತಂದರೆ, ಈ ನವಿಲಿನ ಬಗ್ಗೆ ಬರಿಬೋದು, ನಾವು ಬಳಕೆ ಮಾಡಿರುವಂತಹ ಬಣ್ಣಗಳ ಬಗ್ಗೆ ಬರಿಬೋದು, ಅದು ನೋಡೋಕ್ಕೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಾವು ಬರಿಬೋದು। ಒಟ್ಟಿನಲ್ಲಿ ನವಿಲಿನ ಬಗ್ಗೆ ಈ ಚಿತ್ರದಲ್ಲಿ ನೀವು ನೋಡುವಂತಹ ಒಂದು ಭಾವ ಏನಿದೆ ಅನ್ನೋದನ್ನು ಇಲ್ಲಿ ಬರೆಯಬಹುದು। ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ। यहाँ पर है शिक्षक प्रतिपुष्टि। तो बच्चों आगे बढ़ते हैं। गतिविधि 3, गीत या कविता का गायन करना। अभ्यास 4.9 गीत या पद्य का गायन करना। ಸೊ ಇಲ್ಲಿ ಕೂಡ ಪದ್ಯ ಇರೋದು, ಅದನ್ನು ಹಾಡಲು ಸೂಚಿಸಲಾಗಿದೆ। ಬನ್ನಿ ಮಕ್ಕಳೇ, ಇದನ್ನು ಹಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ। मैं भी नाम कमाता, मैं भी नाम कमाता, मैं भी नाम कमाता, मैं भी नाम कमाता,
रोज रोज सीमा की खबरें सुन सुन कर मन नन्हा मेरा मुस कर रह जाता। मैं भी नाम कमाता, मैं भी नाम कमाता, मैं भी नाम कमाता। अगर न होता छोटा बच्चा, अगर न होता छोटा बच्चा, तो लेकर बंदूक हाथ में मैं भी नाम कमाता, मैं भी नाम कमाता। झटपट होकर बड़ा फौज में, झटपट होकर बड़ा फौज में, एक यही बस मन में आता। मैं भर्ती हो जाता, मैं भर्ती हो जाता, मैं भी नाम कमाता, मैं भी नाम कमाता। माँ कितनी खुश होती जब मैं, माँ कितनी खुश होती जब मैं एक बड़ा सा पुरस्कार भी राष्ट्रपति से पाता। मैं भी नाम कमाता, मैं भी नाम कमाता, मैं भी नाम कमाता, मैं भी नाम कमाता। ಸೊ ಮುಂದೆ ನೋಡಿ ಮಕ್ಕಳೇ ಏನಿದೆ अभ्यास 4.10 पद्य भाग के पंक्तियों का मिलान कीजिए। ಬಹಳ ಸಿಂಪಲ್ ಇದೆ, ಇಲ್ಲಿ ಏನಿಲ್ಲ. ರೋಜ್ ರೋಜ್ ಸೀಮಾ ಇದಕ್ಕೆ ಸ್ಟ್ರೇಟ್ ಏನಾಗುತ್ತೆ ಕಿ ಖಬರೆ. ಆಮೇಲೆ ಅಗರ್ ನ ಹೋತಾ ಛೋಟಾ ಬಚ್ಚ, ಅದೇ ರೀತಿ झटपट होकर बड़ा फौज में, ಅದೇ ರೀತಿ ಮಾ ಕಿತನಿ ಖುಷ್ ಹೋತಿ. ಈಗ ಇದಕ್ಕೆ ಇರುವಂತಹ ಆನ್ಸರ್ಸು ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ಹೇಗೆ, ಫಸ್ಟ್ ನೋಡಿ, ರೋಜ್ ರೋಜ್ ಸೀಮಾ ಕಿ ಖಬರೆ ಇದನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿ ಅಗರ್ ನ ಹೋತಾ ಛೋಟಾ ಬಚ್ಚ ಇದನ್ನು ಇಲ್ಲಿ ಬರಿಬೇಕಾಗತ್ತೆ. ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ ಇದನ್ನು ಇಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಇದಕ್ಕೆ ಇರುವಂತಹ ಆನ್ಸರ್ ಇದನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ. ಸೊ ಆ ರೀತಿ ಅದನ್ನು ಬರೆದು ಪೂರ್ಣಗೊಳಿಸಿ. ನೆಕ್ಸ್ಟ್ ಇದೆ ನೋಡಿ ಅಭ್ಯಾಸ್ 4.11 ರಿಕ್ತ ಸ್ಥಾನಕ್ಕೆ ಪೂರ್ತಿ ಕೀಜಿಯೇ, ಬಿಟ್ಟ ಸ್ಥಳವನ್ನು ತುಂಬಿ ಅಂತೇಳಿ ಇಲ್ಲಿ ಹೇಳ್ತಾ ಇರೋದು. ಫಸ್ಟ್ ಏನಿದೆ, ಮೈ ಭಿ ಡ್ಯಾಶ್ ಕಮಾತ. ಸೊ ಇಲ್ಲಿ ಏನು ಬರ್ಬೋದು ಮಕ್ಕಳೇ, ನಾಮ್. ಎಸ್, ನೀವು ಬಹಳ ಕರೆಕ್ಟಾಗಿ ಗೆಸ್ ಮಾಡಿದ್ದು, ಇಲ್ಲಿ ನಾಮ್ ಅನ್ನುವಂಥ ಶಬ್ದ ಬರುತ್ತೆ. ಸೊ ಮಕ್ಕಳೇ ಈ ಪುಟ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಮುಂದಿನ ಪುಟಕ್ಕೆ ಹೋಗೋಣ. ಮಕ್ಕಳೇ ಇಲ್ಲಿ ಎರಡನೇ ಪ್ರಶ್ನೆ ಇದೆ ನೋಡಿ, ಮೈ ಡ್ಯಾಶ್ ಹೋ ಜಾತ. ಹಾಗಾದರೆ ಇಲ್ಲಿ ಆನ್ಸರ್ ನಾವು ಬರಿಬೋದು ಫೌಜಿ, ಫೌಜಿ ಹೋ ಜಾತ ಅಂಥೇಳಿ. ಮೂರನೇ ಪ್ರಶ್ನೆ ಇದೆ ನೋಡಿ ಮಕ್ಕಳೇ, ಸುನ್ ಸುನ್ಕರ್ ಡ್ಯಾಶ್ ನನ್ನಾ ಮೇರಾ ಮುಸ್ ಮುಸ್ಕರ್ ರಹ ಜಾತ. ಹಾಗಾದರೆ ಇಲ್ಲಿ ನಾವು ಬರೆಯೋಣ ಸುನ್ ಸುನ್ಕರ್ ಮನ್ ನನ್ನಾ ಮೇರಾ ಮುಸ್ ಮುಸ್ಕರ್ ರಹ ಜಾತ. ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಮಕ್ಕಳೇ, ಚಾರವಾ ಪ್ರಶ್ನೆ है, एक बड़ा सा ಡ್ಯಾಶ್ भी ರಾಷ್ಟ್ರಪತಿ से पाता. ಇದಕ್ಕೆ ಉತ್ತರ ಇದೆ ಪುರಸ್ಕಾರ. ಸೊ ಈ ರೀತಿ ನಾವು ಈ ಟಾಸ್ಕನ್ನು ಪೂರ್ಣಗೊಳಿಸ್ಬೋದು. ಮುಂದೆ ನೋಡಿ ಮಕ್ಕಳೇ अभ्यास 4.12 निम्नलिखित प्रश्नों के उत्तर लिखिए. यहाँ पर थोड़े से प्रश्न हैं, लगभग 4 प्रश्न हैं. उन प्रश्नों के लिए आपको उत्तर लिखना है. 4 ಪ್ರಶ್ನೆಗಳಿದ್ದಾವೆ ನೋಡಿ. ಫಸ್ಟ್ ಯಾವುದಿದೆ, ರೋಜ್ ರೋಜ್ ಕೌನ್ ಸಿ ಖಬರೆ ಸುನ್ತಾ है. ಇದಕ್ಕೆ ಉತ್ತರ ಬರೆಯೋಣ. ರೋಜ್ ರೋಜ್ सीमा की खबरें सुनता है. ಮುಂದಿನ ಪ್ರಶ್ನೆ ಇದೆ ನೋಡಿ ಮಕ್ಕಳೇ, ಬಾಲಕ್ ನಾಮ್ ಕೈಸೆ ಕಮಾತಾ है. ಇದಕ್ಕೆ ಉತ್ತರ ಬರೆಯೋಣ. बालक फौजी बनकर नाम कमाता है. ಮುಂದಿನ ಪ್ರಶ್ನೆ ಇದೆ ನೋಡಿ ಮಕ್ಕಳೇ, पुरस्कार पाने पर कौन खुश होती. ಇದಕ್ಕೆ ಉತ್ತರ ಬರೆಯೋಣ.
पुरस्कार पाने पर माँ खुश होती। नाल्कने प्रश्न ಇದೆ ನೋಡಿ, चारवा प्रश्न है देखिए, बालक पुरस्कार किससे पाना चाहता है। ಇದಕ್ಕೆ उत्तर बರೆಯೋಣ। बालक पुरस्कार राष्ट्रपति से पाना चाहता है। सो ಮಕ್ಕಳೇ, ಇದನ್ನು ನಾವು ಪೂರ್ಣಗೊಳಿಸಿದ್ದೀವಿ। ನಿಮಗೆ ಪೂರ್ತಿಯಾಗಿ ಇದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ। ಹಾಗೆ देखिए, ಶಿಕ್ಷಕ ಪ್ರತಿಪುಷ್ಟಿ, ನೀವು ಮಾಡಿರುವ ಕೆಲಸ ಹೇಗಿದೆ ಅದನ್ನು ನಿಮ್ಮ ಅಧ್ಯಾಪಕರು ನಿಮ್ಮ ಶಿಕ್ಷಕರು ಬರೆಯುವಂತಹ ಸ್ಥಳ। अब आगे देखिए, यहाँ पर क्या है, मूल्यांकन ಅಂದರೆ ಮೌಲ್ಯಮಾಪನ ಮಾಡಲಿಕ್ಕೆ ಇರುವಂತಹ ಪ್ರಶ್ನೆಗಳು। ಫಸ್ಟ್ ಏನಿದೆ, ತುಕಾಂತ ಶಬ್ದೋं की सूची बनाइए। ಇಲ್ಲಿ ಈ ತುಕಾಂತ ಶಬ್ದಗಳನ್ನು ಬರೆಯೋದ್ರ ಮೂಲಕ ಅವುಗಳ ಪಟ್ಟಿ ತಯಾರಿಸಿ ಅಂಥೇಳಿ ಹೇಳ್ತಾರೆ। ಸೊ ಫಸ್ಟ್ ಏನಿದೆ ನೋಡ್ರಿ, ಕರ್ಣ, ಇದಕ್ಕೆ ನಾವು ಬರೆಯೋಣ ಡರ್ನ। ಎರಡನೇದಿದೆ ಲಡ್ನ, ಇದಕ್ಕೆ ನಾವು ಬರೆಯೋಣ ಸಡ್ನ। ಮೂರನೇದಿದೆ ಬತಾನ, ಇದಕ್ಕೆ ನಾವು ಬರೆಯೋಣ ಜತಾನ। ನಾಲ್ಕನೇದಿದೆ ಚಲನ, ಇದಕ್ಕೆ ನಾವು ಬರೆಯೋಣ ಜಲ್ನ। ಸೊ ಮಕ್ಕಳೇ, ಈ ಪುಟ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ। ಮುಂದಿನ ಪುಟಕ್ಕೆ ಹೋಗೋಣ। चित्र देखकर प्रार्थना गीत गाइए। हिंट्स भी दिया गया है। ಇಲ್ಲಿ ಸ್ವಲ್ಪ ನಿಮಗೆ ಸಹಾಯ ಆಗಲಿ ಅಂಥೇಳಿ ಹೆಸರು ಕೂಡ ಕೊಟ್ಟಿದ್ದು, ತುಮ್ ಹಿ ಹೋ ಮಾತಾ ಪಿತಾ ತುಮ್ ಹಿ ಹೋ। ನಾವು ಮೊದಲನೇ ಪದ್ಯ ಏನು ಹಾಡಿದ್ದೀವಿ ಅದೇ ಪದ್ಯವನ್ನು ನೀವು ಇಲ್ಲಿ ಹಾಡಬೇಕು। ಇದೇ ನಿಮಗೆ ಇರುವಂಥ ಟಾಸ್ಕು। ಸೊ ಚಿತ್ರವನ್ನು ನೋಡುತ್ತಾ ಅದನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡಿ। ಆದರೆ ಇಲ್ಲಿ ಗಮನಿಸಿ ಮಕ್ಕಳೇ, ಈ ಚಿತ್ರಕ್ಕೆ ನಾವು ಹಾಡೋದಕ್ಕಿಂತ ಪೂರ್ವ ಆ ಪದ್ಯವನ್ನು ಕಂಠಸ್ಥ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂಥೇಳಿ। ನೆಕ್ಸ್ಟ್ ಏನಿದೆ ನೋಡಿ, ಸೋಚಿಯೇ, ಆಲೋಚಿಸಿ ವಿಚಾರ ಮಾಡಿ। ಪರಿಯೋಜನಾಯ್, ಕಿಸಿ ಅನ್ಯ ಚಿತ್ರ ಕೋ ಲೇಖರ್ ಪ್ರಾರ್ಥನಾ ಗೀತ್ ಸುನಾಯ್, ಯಾವುದಾದ್ರೂ ಬೇರೆ ಚಿತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರಾರ್ಥನೆ ಗೀತೆಯನ್ನು ನೀವು ಹೇಳಿ ಅನ್ನೋದೇ ಇಲ್ಲಿ ಇರುವಂಥ ಟಾಸ್ಕ್। ಸೊ ಲಾಸ್ಟಲ್ಲಿ ಇದೆ ಮಕ್ಕಳೇ, सीखने के प्रतिफल आत्मसात करने के संबंध में छात्र के मूल्यांकन स्तर। ನೀವು ಈ ಒಂದು ನಾಲ್ಕನೇ ಸಾಮರ್ಥ್ಯವನ್ನು ಯಾವ ಲೆವೆಲಲ್ಲಿ ಮಾಡಿದ್ದು, ಲೆವೆಲ್ 1ನ 2ನ 3ನ 4 ಅಥವಾ 5, ಯಾವ ಹಂತದಲ್ಲಿ ಯಾವ ಗುಣಮಟ್ಟದಲ್ಲಿ ನೀವು ಕೆಲಸ ಮಾಡಿದ್ದು ಅದನ್ನು ನಿಮ್ಮ ಶಿಕ್ಷಕರು ನೋಡಿ ಇಲ್ಲಿ ಇರುವಂತಹ ಎಮೋಜಿಗಳಲ್ಲಿ ಬಣ್ಣ ತುಂಬುತ್ತಾರೆ। ಉದಾಹರಣೆಗೆ ನೀವು 4ನೇ ಲೆವೆಲಲ್ಲಿ ವರ್ಕ್ ಮಾಡಿದ್ದೇ ಆಗಿದ್ದಲ್ಲಿ ಈ 4 ಎಮೋಜಿಗಳಿಗೆ ಬಣ್ಣವನ್ನು ತುಂಬಲಾಗುತ್ತೆ। ಮತ್ತು ಈಗಾಗಲೇ ನಾನು ಸುಮಾರು ಸಲ ಹೇಳಿದ್ದೀನಿ ಈ ಹಿಂದಿನ ವೀಡಿಯೋಸ್ಗಳಲ್ಲಿ ಸಹ, ಇಲ್ಲಿ ನಿಮ್ಮ ವಿಷಯ ಶಿಕ್ಷಕರು ಸಹಿ ಮಾಡ್ತಕ್ಕಂಥದ್ದು, ಇಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರು, ಹಾಗೆ ಇಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರು ಸಹಿ ಮಾಡ್ತಕ್ಕಂಥದ್ದು। ಸೊ ಮಕ್ಕಳೇ, ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ನೀವು ಈ 4ನೇ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ। ಈ ಒಂದು ವಿಡಿಯೋದಲ್ಲಿ ಬಳಕೆಯಾಗಿರುವಂತಹ ಒಂದು ಹಾಳೆಗಳ PDF ಅನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ತಾವು ಅಲ್ಲಿಂದ ಅದನ್ನು ಡೌನ್ಲೋಡ್ ಮಾಡಿ ನೋಡಬಹುದು ಅಂಥೇಳಿ ಹೇಳ್ತಾ, ಮಕ್ಕಳೇ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಾ ಈ ದಿನದ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತೀನಿ। ನಮಸ್ಕಾರ।